Hey guys, welcome back to Saga Story. ಶುಭೋದಯ, ಗುಡ್ ಮಾರ್ನಿಂಗ್ ಗುರು ಎಲ್ಲರಿಗೂ. ಓಕೆ, IPL ಇಂದ ಅಪ್ಡೇಟ್ ಬರ್ತಾ ಇದೆ. ಮೂರು ಅಪ್ಡೇಟ್, ಸೂಪರ್ ಫ್ರೆಶ್ ಅಪ್ಡೇಟು ನೋಡೋಣ ಒಂದೊಂದೇ ಏನೇನು ಅಂತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ. ಇನ್ನು ನಾಳೆನೇ ರಿಟೆನ್ಷನ್ ಬರ್ತಾ ಇದೆ. ಇನ್ನು ಸಬ್ಸ್ಕ್ರೈಬ್ ಹಾಕೊಳ್ಳ ಅಂತಂದರೆ ಹೆಂಗೆ ಇಷ್ಟು ದಿನ ಎಲ್ಲ ವೀಡಿಯೋ ನೋಡ್ಬಿಟ್ಟು ನೀವು ನನಗೆ ಮೋಸ ಮಾಡ್ದಂಗೆ ಅನ್ಸಲ್ವಾ ನಿಮಗೆ? ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಸಬ್ಸ್ಕ್ರೈಬ್ ಹಾಕೊಂಡ್ರೆ ವಿಡಿಯೋ ನೋಡ್ತಾ ಇರೋಂಥವ್ರು. ಸೊ ಓಕೆ, ಮೊದಲನೇ ಅಪ್ಡೇಟ್ ಏನು ಅಂದರೆ ನಿನ್ನೆ ರಾತ್ರಿ ಬಂದಂಥ ಅಪ್ಡೇಟು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. IPL ಆಕ್ಷನ್ ಡೇಟು ಅನೌನ್ಸ್ ಆಗಿದೆ, ಜೊತೆಗೆ ಲೊಕೇಶನ್ನು ಕೂಡ, ವೆನ್ಯೂ ಕೂಡ ಅನೌನ್ಸ್ ಆಗಿದೆ. ಇವಾಗ IPL ಆಕ್ಷನ್ ನಾವು ಅಂದ್ಕೊಂಡಿದ್ದು ಡಿಸೆಂಬರ್ 15ನೇ ತಾರೀಕು ಆಗುತ್ತೆ ಅಂತ. ನಾನು ಅಪ್ಡೇಟ್ ಕೊಟ್ಟಿದ್ದು 15ನೇ ತಾರೀಕು ಆಗುತ್ತೆ ಅಂತ, ಬಟ್ ಇಲ್ಲ, ಡಿಸೆಂಬರ್ 16ನೇ ತಾರೀಕು ಆಗುತ್ತೆ ಅಂತ ಅಪ್ಡೇಟ್ ಇವಾಗ ಅಫಿಷಿಯಲಿ IPL ಗವರ್ನಿಂಗ್ ಕೌನ್ಸಿಲ್ ಕಡೆಯಿಂದ ಬಂದಿದೆ. ಇದು ಯಾವುದೇ ರೂಮರ್ಡ್ ಅಪ್ಡೇಟ್ ಅಲ್ಲ. IPL ಆಕ್ಷನ್ ಬಂದ್ಬಿಟ್ಟು ಡಿಸೆಂಬರ್ 16ನೇ ತಾರೀಕು ಆಗಿದೆ. ಅದು ಅಬುದಾಬಿಲಿ ಆಗ್ತಾ ಇದೆ. ಓವರ್ಸೀಸಿಗೆ ತೊಗೊಂಡೋಗಿದ್ದಾರೆ. ಮತ್ತು ಕನ್ಸಿಕ್ಯೂಟಿವ್ ಆಗಿ 3 ಸೀಸನ್ಗಳು ಇವಾಗ ಓವರ್ಸೀಸಲ್ಲಿ. ಇನ್ನೇನು ಎಲ್ಲ ಮುಂದೆ ಬರುವಂಥ ಸೀಸನ್ಗಳೆಲ್ಲ ಓವರ್ಸೀಸಲ್ಲಿ ಇರೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ. ಯಾಕಂದರೆ ಇಲ್ಲಿ ಏನೂ ಮಾಡೋದಿಲ್ಲ ಆ್ಯಕ್ಷನಲ್ಲಿ. ಆ್ಯಕ್ಚುಲಿ ಸುಮಾರು ಟೀಮ್ಗಳಿಗೆ ಏನೂ ಮಾಡೋದಿಲ್ಲ ಈ ಆಕ್ಷನಲ್ಲಿ. ಅದನ್ನು ಕೂಡ ಓವರ್ಸೀಸ್ ತಗೊಂಡು ಹೋಗ್ತಿದ್ದಾರೆ ಅಂತಂದರೆ ಅದು ಒಂದಿನಕ್ಕೆ ಏನೋ ಮೆಗಾ ಆಕ್ಷನ್ ಆದರೆ ಅದೊಂಥರ ಮಿನಿ ಆಕ್ಷನ್ಗೆ ತಗೊಂಡು ಹೋಗ್ತಿದ್ದಾರೆ ಅಂತಾರೆ. ದುಡ್ಡು ಜಾಸ್ತಿ ಇದೆ IPL ಅಲ್ಲಿ. ಅಜ್ಜಿ ಉಡಾಯಿಸೋದು ಬೇಡವಾ, ಪಾರ್ಟಿ ಮಾಡೋದು ಬೇಡವಾ, ಮೋಜು ಮಸ್ತಿ ಮಾಡೋದು ಬೇಡವಾ IPL ಇದರಲ್ಲಿ? ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಹಾಂ, ಇನ್ನೂ ಒಂದು ಅಪ್ಡೇಟ್ ಏನು ಅಂದರೆ ಅಪ್ಡೇಟ್ ನಂಬರ್ 2, ನಾಳೆ ನಡೀತಾ ಇರುವಂಥ ರಿಟೆನ್ಷನ್ನು ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋದು ಡೇಟು ಕೂಡ ಅನೌನ್ಸ್ ಆಗಿದೆ. ಡೇಟ್ ಮುಂಚೆನೇ ಅನೌನ್ಸ್ ಆಗಿತ್ತು. ಟೈಮ್ ಇವಾಗ ಅನೌನ್ಸ್ ಆಗಿದೆ. 5 ಗಂಟೆ ಸಾಯಂಕಾಲ ಅನೌನ್ಸ್ ಆಗುತ್ತಂತೆ. ಎಲ್ಲಿ ಅನೌನ್ಸ್ ಆಗುತ್ತೆ ಅಂದರೆ ಇದು ಸ್ಟಾರ್ ಸ್ಪೋರ್ಟ್ಸು, ಕನ್ನಡ ಸ್ಟಾರ್ ಸ್ಪೋರ್ಟ್ಸ್ ಎಲ್ಲ ಚಾನಲ್ಗಳಿದಾವಲ್ಲಪ್ಪ, ತೆಲುಗು, ತಮಿಳು, ಜೊತೆಗೆ ಸ್ಟಾರ್ ಸ್ಪೋರ್ಟ್ಸ್ 1, ಇಂಗ್ಲೀಷು. ಸೊ ಎಲ್ಲದರಲ್ಲೂ ಕೂಡ ನೀವು ನೋಡ್ಬೋದು ಲೈವ್ 5 ಗಂಟೆಗೆ. ಜೊತೆಗೆ ಜಿಯೋ ಹಾಟ್ಸ್ಟಾರಲ್ಲಿ ಇದು ಬ್ರಾಡ್ಕಾಸ್ಟ್ ಆಗುತ್ತೆ ಡಿಜಿಟಲಲ್ಲಿ 5 ಗಂಟೆಗೆ. ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಏನು ಅಂದರೆ ಅಪ್ಡೇಟ್ ನಂಬರ್ 3, ಅದು ನಮ್ಮ RCB ರಿಲೇಟೆಡು. RCBಯ ಮೈನ್ ಸ್ಪಾನ್ಸರ್ ಆಗಿದ್ದಂಥ ಕಾತರ್ ಏರ್ವೇಸ್ ಅವರು ಇವಾಗ ಬ್ಯಾಕ್ ಫುಟ್ಗೆ ಹೋಗಿದ್ರಂತೆ, ಹಿಂದೆ ಸರಿದಿರಂತೆ. ನೀವು ಸ್ಪಾನ್ಸರ್ಶಿಪ್ಪು ಬೇಡ, ನಿಮ್ಮ ಬದನೇಕಾಯಿ ಬೇಡ ಅಪ್ಪ, ನಿಮಗೆ ನಾವು ಇರೋದಿಲ್ಲ ಸ್ಪಾನ್ಸರ್ ಆಗಿ ಅಂತ ಬ್ಯಾಕ್ ಫುಟಲ್ಲಿ. ಇನ್ನೇನು ಇದ್ರಲ್ಲ 3 ವರ್ಷ, ಇನ್ನೆಷ್ಟು ವರ್ಷ ಇರ್ತಾರೆ ಮೈನ್ ಸ್ಪಾನ್ಸರ್ ಆಗಿ? ಚೇಂಜ್ ಆಗಲೇಬೇಕು ಅಲ್ವಾ? ಇನ್ನೇನು ಓನರೇ ಚೇಂಜ್ ಆಗ್ತಿದ್ದಾರೆ ಅಂತಂದಮೇಲೆ ಸ್ಪಾನ್ಸರ್ ಕೂಡ ಆಬ್ವಿಯಸ್ಲಿ ಚೇಂಜ್ ಆಗಲೇಬೇಕು. ಜೊತೆಗೆ RCB ಸ್ವಲ್ಪ ಕೆಟ್ಟ ಹೆಸರು ಕೂಡ ಬಂತು ಇವಾಗ. ಆ ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಅದು ಇದು ಎಲ್ಲ ಆಗಾದ್ಮೇಲೆ ಇವ್ರು ಬ್ಯಾಕ್ ಫುಟ್ಗೆ ಹೋಗೋದಕ್ಕೆ ಆ ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಏನು ಕಾರಣ ಅಲ್ಲ. 3 ವರ್ಷ ಇದ್ರಲ್ಲ, ಸರಿಯಾಗಿ ರೆಕಗ್ನಿಷನ್ ಅಂತೂ ಸಿಕ್ಕಿದೆ ಕಾತರ್ ಏರ್ವೇಸ್ಗೆ. ಮುಂಚೆ ಕಾತರ್ ಏರ್ವೇಸ್ ಅಂತ ಏನು ಅಂತಲೇ ಗೊತ್ತಿರಲಿಲ್ಲ ಎಲ್ಲರಿಗೂ. ಇವಾಗ ಕಾತರ್ ಏರ್ವೇಸ್ ಅನ್ನೋದು ಒಂದು ಇದೆ ಅಂತಂದ್ರೂ ಎಲ್ಲರಿಗೂ ಗೊತ್ತಾಯಿತು. RCBಯಿಂದ ಗೊತ್ತಾಯಿತು. ಈ ದುಬೈ ಬ್ರ್ಯಾಂಡು ಇವಾಗ ಬ್ಯಾಕ್ ಫುಟಲ್ಲಿ ಹಿಂದೆ ಸೇರ್ತಿರೋದ್ರಿಂದ ಫ್ರಂಟ್ ಲೈನಲ್ಲಿ ಇದ್ದಾರಂತೆ. ನಥಿಂಗ್ ಅವರು ಗೊತ್ತಲ್ಲಪ್ಪ, ನಥಿಂಗ್ ಫೋನ್ಸು. ಸೊ ಇವರು RCBಗೆ ಮೇನ್ ಸ್ಪಾನ್ಸರ್ ಆಗುವಂಥ ಸಾಧ್ಯತೆ ಇದೆ ಕಾಣಿಸ್ತಾ ಇದೆ ಅಂತ ಅಪ್ಡೇಟು ಬಂದಿದೆ. ನೋಡೋಣ ನಥಿಂಗ್ ಅವ್ರು ಆಗ್ತಾರಾ ಅಥವಾ ಬೇರೆಯವ್ರು ಆಗ್ತಾರಾ ಅಂತ. ಒಟ್ಟಿನಲ್ಲಿ ಕಾತರ್ ಏರ್ವೇಸ್ ಅಂತೂ ಬ್ಯಾಕ್ ಫುಟಲ್ಲಿ ಸರ್ದಿದ್ದು ಆಯಿತು. ಓನರೇ ಚೇಂಜ್ ಆಗಬೇಕಾದ್ರೆ ಇದು ಯಾವ ಮೂಲೆಗವರು ಮೈನ್ ಸ್ಪಾನ್ಸರ್ ಚೇಂಜ್ ಆಗೋದು? ಜರ್ಸಿನೂ ಚೇಂಜ್ ಆಗುತ್ತೆ, ಲೋಗೋನೂ ಚೇಂಜ್ ಆಗುತ್ತೆ. ಏನಾದ್ರು ಓನರ್ ಚೇಂಜ್ ಆದರು ಅಂದರೆ ಖಂಡಿತ ಲೋಗೋ ಅಂತೂ 100% ಚೇಂಜ್ ಆಗೇ ಆಗುತ್ತೆ. ಆ್ಯಂಡ್ ಆಗಲೇಬೇಕು, ಯಾಕಂದರೆ ಇದು ಎಣ್ಣೆದು ಇದೆ ಲೋಗೋ. ಸೊ ಅದಂತೂ ಖಂಡಿತ ಏನು ಹೆಸರು ಚೇಂಜ್ ಆಗುತ್ತೋ RCB ಲೋಗೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಲೋಗೋ ಅಂತೂ 100% ಚೇಂಜ್ ಆಗುತ್ತೆ. ಎಲ್ಲ ಸೂಪರ್ ಫ್ರೆಶ್ ಆಗಿ ಬರುತ್ತೆ. ಸೊ ಇಷ್ಟು ಬರ್ತಾ ಇರೋಂಥ ಅಪ್ಡೇಟು IPL ರಿಲೇಟೆಡು. ಒಟ್ಟಲ್ಲಿ ಆಕ್ಷನ್ ಡೇಟ್ ಅಂತೂ ನಿಗದಿ ಆಗಿದೆ. ನಾಳೆ ರಿಟೆನ್ಷನ್ಗೆ ಎಲ್ಲರೂ ತುದಿಗಾಲಲ್ಲಿ ವೆಯ್ಟ್ ಮಾಡ್ತಿದ್ವಿ ಏನೇನು ಆಗುತ್ತೆ ಅಂತ. ಕಾದು ನೋಡೋಣ ಏನಾಗುತ್ತೆ ಅಂತ ನಾಳೆ ರಿಟೆನ್ಷನ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.